ಯಾಕೆ ಬಿಡ್ತಾನ ಅಪ್ಪ ಸತೀಶ ಅಳಬೇಡಪ್ಪ, ಅಳಬೇಡ. ಕತ್ತು ಒಟ್ಟಿಗೆ ಸಂಕಟಕತ್ತೆ, ಅಳಬೇಡ. ನೋಡಪ್ಪ, ನನಗೆ ಮೊದಲಾದ್ರೂ ಹೇಳ್ತಿದ್ದಿ, ಈಗ ಹೇಳಾಕತ್ತೀನಿ. ಕೆತ್ತವ್ರ ಆತ್ಮ ಮಕ್ಕಳು ಸಂಕಟ ಪಟ್ಕೊಂಡ್ರ ಆಗೋದಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳಪ್ಪ. ಚಿಂತೆ ಮಾಡಕ್ ಹೋಗ್ಬೇಡ, ದೇವ್ರದ ನಿನಗ ನನ್ನ ಆಶೀರ್ವಾದ. ಅಲ್ಲೂ ಸಣ್ಣವಿದ್ದಾಗ ನೀವು ಉಡಾಳ್ತನ ಮಾಡ್ಕೊತ ಬಂದೆಪ್ಪ. ಅಣ್ಣ ಮನಿ ಬಿಟ್ಟು ಹೊರಗೆ ಹಾಕ್ಯಾನ. ಇನ್ನು ದೋಸ್ತರು ಇಲ್ಲಿ ಯಾರ ಮಾತು ಕೇಳಿಲ್ಲ. ಇನ್ನು ಅವರು ಮುಖಿ ಬಿಟ್ರು. ಇರ್ಲಿ, ಅವ್ರು ಹಂಗೆ ಮಾಡ್ಯಾರು, ಇವ್ರು ಹಿಂಗೆ ಮಾಡ್ಯಾರು, ವಿಚಾರ ಮಾಡಕ್ ಹೋಗ್ಬೇಡ. ನೋಡಿರಿ, ಒಂದು ಮಾತು ಹೇಳ್ತ, ನೀ ದುಡಿಬೇಕು, ಹುಡುಗ ನನ್ನ ಹೆಸರು ತರಬೇಕ, ನಿಷ್ಠಾವಂತನಾಗಿ ನೀ ಬಾಳ್ಬೇಕ. ಆ ದೇವರ ಕರುಣೆಯಿಂದ ದೊಡ್ಡ ಮನುಷ್ಯ ಆಗಬೇಕು, ದೊಡ್ಡ ಮನುಷ್ಯ ಆಗಬೇಕು. ಇದು ನಿನ್ನ ಹಡದಪ್ಪನ ಆಸೆಪ್ಪ, ನಿನ್ನ ಹಡದಪ್ಪನ ಆಸೆ. ತೀರಿಸ್ಬೇಕಾ ಸತೀಶ? ತೀರಿಸ್ಬೇಕು. ದುಡ್ಕೋಂತ ಹೋಗು, ಪ್ರಾರ್ಥನೆ ಮಾಡಬೇಡ. ಇದು ನಿಮ್ಮ ಅಪ್ಪನ ಆಸೆ. ಬರ್ಲಿ ಅಪ್ಪ. ಯಾರಪ್ಪ ಇವ? ನಮ್ಮ ಪ್ಲಾಟ್ನೇ ಬಂದು ಮಕ್ಕೊಂಡ್ ನಾನು. ತಮ್ಮ, ಹೇಳೋ ಹೇಳೋ ತಮ್ಮ, ಯಾರಪ್ಪ ನೀನು? ಇಲ್ಲಿ ಯಾಕೆ ಬಂದು ಮಕ್ಕೊಂಡಿ? ಏನಿಲ್ರಿ, ಅದು ಬ್ಯಾಸರ ಬರಕತ್ರಿ, ಅದಕ್ಕೆ ಬಂದು ಮಕ್ಕೊಂಡೇನ್ರಿ. ಬ್ಯಾಸರ ಬಂದ್ರೆ ನಿನಗೇನು ಮನಿ ಇಲ್ಲನ? ಇಲ್ಲೇ ಬಂದು ಮಕ್ಕೊಳ್ದ? ಮನಿ ಇಲ್ರಿ. ನೀ ಯಾವ್ರವ? ಜಮಖಂಡ್ರಿ. ಜಮಖಂಡಿ ಅಂದ್ರ ಜಮಖಂಡಿಯಾಗ ಯಾರ ಮಗನಿ? ರಾಯಪ್ಪನ ಮಗ ರೀ. ಓ, ಅಲ್ಲಿ ಮ್ಯಾಗ ಗುಡ್ದಾಗಿತ್ತ? ಅವ ನಾನು ಹುಚ್ಚಿಪೂ ದೋಸ್ತರಪ್ಪ. ಅವನ ಮಗಾಗಿ ನಿನಗೆ ಯಾಕಿಂತ ಪರಿಸ್ಥಿತಿ ಬತ್ತು?
ಅಲ್ಲ ಏನು ಮಾಡಕತ್ತಾನೋ ಏನು ಒಂದು ತಿಳಿಯವಲ್ತು ನನಗೆ. ಅಪ್ಪಗರ ಮಾತು ಕೊಟ್ಟಿದ್ದು, ಅಪ್ಪ ಜೀವ ಇರೋ ಮಠ ಇಬ್ರು ನಕ್ಕೊತಿರ್ತೀವ ತಿಳಿ ನನ್ನ ಅಪ್ಪ. ಊಟ ಮಾಡ್ಯಾನು ಬಿಟ್ಟಾನು ಏನು ಗೊತ್ತಾಗ ಜೀವನದಾಗ ನಾವು ಅನ್ಕೊಂಡಿದ್ದೇನೋ ಆಗ ಅವೆಲ್ಲರೂ ಇರ್ಲಿ, ಏನೋ ಮಾಡ್ಕೊತಿರ್ಲಿ, ಏನೋ ಮಾಡ್ಲಿ, ಭಗವಂತ ನೀನ್ ನೋಡಪ್ಪ, ಅವ ಯಾವಾಗ ಬೇಕಾದಾಗ ಬರ್ಲಿ, ಮನಿ ಬಾಗಿಲು ಒಟ್ಟ ಹಾಕಂಗಿಲ್ಲ, ಹಂಗ ಬಿಟ್ಟು ಬಂದ್ಬಿಟ್ಟು. ಏನ್ ರಿಪೇರಿ ಮಾಡ್ತೀವಿ ಅಣ್ಣ? ಮಿಕ್ಸರ್, ಕುಕ್ಕರ್, ಜಾರ, ಗ್ಯಾಸ್ ಎಲ್ಲ ಮಾಡ್ತಾನ. ಎಲ್ಲ ರಿಪೇರಿ ಮಾಡ್ತೇನ ಅಣ್ಣ ಗಪ್ಪ. ಹಂಗಾದ್ರೆ ನಮ್ಮ ಹೆಣ್ಮಕ್ಳು ಏನೋ ಇರ್ತಾರೆ ಮನೆ ರಿಪೇರಿ ಮಾಡ್ತೀವಲ್ಲ ಬರ್ತೀನಿ ಗಪ್ಪ. ಹೋಗಿತ್ತಾಳು ಏನೋ ಐತಿ ಎಲ್ಲ ಮನೆ ಸಾಕಾನ ನೋಡು. ಫಸ್ಟ್ ಕ್ಲಾಸ್ ರಿಪೇರ್ ಮಾಡಿದ್ರೆ ರೊಕ್ಕ ಕೊಡವನ ಐತೈತಣ ಮಾಡಿ, ಇಲ್ಲ ರೊಕ್ಕ ಕೊಡಂಗಿಲ್ಲ. ಹೇಳತ್ತೀನಿ ಮತ್ತೆ ಏನಾಗೈತಣ? ಇದು ಗುಂಡಾಗೈತ್ನಲ್ಲ, ಇದು ಒಳಗಿಂದು ಅಣ್ಣ ತಿರ್ಗಾಳ ಐತ್ ನೋಡು. ಐತೈತಿ. ಫಸ್ಟ್ ಕ್ಲಾಸ್ ಮಾಡ್ಬೇಕು. ಮಾಡು ರಿಪೇರ್ ಮಾಡು, ಬೇಡ ಬೇಡ. ಒಟ್ಟಿಗೆ ಊಟ ಇಲ್ಲ ಏನಿಲ್ಲ. ಬರ್ಲಿ ಹೊಸಕ್ಕೆ ಮಾಡ್ತೀನಿ. ನನ್ನ ಸಂಸಾರ ಎಲ್ಲ ನಾವು ಮಾಡೋದು ಮನ್ಯಾಗ ಕೂತು ಸೋಣ ರಿಪೇರ್ ಆಯ್ತಾನ. ಆಗೈತಣ. ಫಸ್ಟ್ ಕ್ಲಾಸ್ ಆಯ್ತಲ್ಲ, ಮನಗಂಡ ಐತಣ. ನೋಡೋಣ ಶೇಂಗಾ ಐತಿ ನೋಡ. ಇಲ್ಲಿ ನಮ್ಮ ಮನ್ಯಾಗ ಬಂದು ನೋಡ್ತಾಳೆ ಬಿಡು. ಅಣ್ಣ 100 ರೂಪಾಯಿ ಕೊಡೋಣ. 100 ರೂಪಾಯಿ? ಅಣ್ಣ ಯಾವ್ದಾರು 100 ರೂಪಾಯಿ ಕೊಡ್ಬೇಕು. ಜಾರಿಂದ ಅಣ್ಣ. ಜಾರ್ ಮನೆ ಮಾಟ ಬಂದಿದೆ, ಅಣ್ಣ ಮಾಡ್ಕೊಂಡು ಕೊಡೋಣ. ಮತ್ತೆ ರೊಕ್ಕ ಕಳಿಸ್ತೀವಿ. ನೀನು ರೊಕ್ಕ ಇದ್ರು ಕೊಡು ನನಗೆ. ವಾಟ್ರ್ ಕುಡ್ದು ಮಾರ ಮಕ್ಕೋತೀನಿ ನಾ. ಮಾಡಿದ್ದು ಕೊಡೋಣ. ನಾ ಕೊಡಂಗಿಲ್ಲ ನೋಡು. ಅಲ್ಲಿ ಅಂಗಡಿ ನಾ ಕೊಡಂಗಿಲ್ಲ ನೋಡು. ಏನ್ ಮಾಡೋ ನೀ? ಗಾಡಿ ತೆಗಿ ನಿಂಡಿ. ಗಾಡಿ ತೆಗಿ, ಚಲೋ ಮಾಡ. ಅಣ್ಣ ಮಾಡಿದ್ರು ರೊಕ್ಕ ಕೊಡೋಣ. ಚಲೋ ಮಾಡ, ಗಾಡಿ ಚಲೋ ಮಾಡ. ನಡಿ ಮನಿಗೆ ಮಕ್ಕಳ್ರೆ ಆಟ ಹಚ್ಚಿರಿ. ರೊಕ್ಕ ನಿನ್ನ ಕ್ವಾಟ್ರ್ ನೀನು ಚಲೋ ಮಾಡಿ ಗಾಡಿ. ಗಾಡಿ ಚಾವಿ ತಗೊಳ. ಗಾಡಿ ಚಾವಿ ತಗೋತೀನಿ ನಾ. ನಡಿ ಮೊದ್ಲ. ರೊಕ್ಕ ಕೊಡೋಣ. ನಾ ಕೊಡಲ್ಲ. ಮಾಡೋದು ಮಾಡು. ಯಾವ ಬರೋಲ್ಲ ಇವತ್ತಾಗ. ಯಾವ್ದಕ್ಕೂ ಕೈ ಚುಟು ಚುಟು ಅನ್ನತೈತಿ ಮಂಗ್ಯಾನ ಮಗಂದ. ಯಾವ ಸುಳಿ ಮಗನ ಬರೋಲ್ಲ ಇವತ್ತ. ನಮ್ಮ ಚುಟ್ಟು ಚುಟ್ಟು ಅನ್ನತಾವ ಕೈ ಕೈ. ಕೈಯಾಗಿಲ್ಲಿ ಬಂದಂದ್ರಿ ಕಾಸ್ಕೋಬೇಕಂದ್ರೆ
ಬರ್ಲಿ ಅವ್ರು ಬರ್ಲಿ ಒಬ್ಬ ಇವತ್ತು ಬಂದ ಮೇಲೆ ಶೇಕಾಳಿ ಐತೆ ಒಂದು ಎಂತಲ್ಲಿ ಅವ್ನು ಬರಲ್ಲ ಏನು ಮಾಡೋದು ಈಗ ಕೈ ಚುರು ಚುರು ಅನ್ನಕತ್ತೀರಿ ಏನು ಮಾಡ್ಬೇಕು ಈಗ ಎಲ್ಲಿ ಯಾವ ನೋಡ್ಬೇಕೀಗ ಕೈ ಹಾಕೋ ಒಂಥರ ಅನ್ಸತೈತಿ ಈ ಏನು ಅವ್ನು ಗೊತ್ತಿಲ್ಲ ನಿಮ್ಗೆ ಎಲ್ಲಿ ಯಾವ ಬಂದಿಲ್ಲ ಯಾವ ಸಿಕ್ಕಿಲ್ಲ ಬಕ್ರ ಸಿಕ್ತಾನ ಯಾವ ಬರ್ತಾನ ನೋಡಿ ಬರ್ಲಿ ನೋಡಿ ಅದು ಏ, ಏ, ಅವ್ನೇ ಬಂದು ಗಪ್ಪ ಬರ್ರಿ ಬರ್ರಿ ಶೇಂಗಾ ಮರ ಒಂದೊಂದು ಗಪ್ಪ ಬರ್ರಿ ನಾವು ಬರ್ಲಿ ಇಲ್ಲ ಬರ್ರಿ ಏ ಬಂದು ಡೂಪ್ಲಿಕೇಟ್ ಮಾಲ್ ಮಾರತ್ತೆ ನೀನು ಬಂದ ಮನ್ಯಾಗ ಇಲ್ಲ ನಾ ಹೊಡ್ತೇನೆ ಏನ್ ಹೊರಗಡೆ ಐತಿ ನಡೀತಿತ್ತನದ ಏನಿದು ಅಣ್ಣ ಕಿತ್ತಾಡಬೇಡ ಅಣ್ಣ ಇದು ಏನು ಡೂಪ್ಲಿಕೇಟ್ ಅಲ್ಲ ಇದಲ್ಲ ಏನು ಕೇಳೋರು ಯಾರಿಲ್ಲ ಇದು ಏನು ಡೂಪ್ಲಿಕೇಟ್ ಮಾಲ್ ಅಣ್ಣ ಇಲ್ಲ ಅಣ್ಣ ಡೂಪ್ಲಿಕೇಟ್ ಅಲ್ಲ ಅಣ್ಣ ಒರಿಜಿನಲ್ ಮಾಲ್ ಐತಿ ಈಗ ದುಡಿಯಕ್ ಬಂದಣ್ಣ ನಾನು ನಾಟಕ ಮಾಡ್ತಾನ ಡೂಪ್ಲಿಕೇಟ್ ಮಾಲ್ ತಂದು ಅಣ್ಣ, ಕೈ ಮುಗಿತಣ್ಣ. ಅಣ್ಣ, ಕೈ ಮುಗಿತ ಮಾಲಕ ಡೂಪ್ಲಿಕೇಟ್ ಮಾಲ್ ತಗೊಂಡು ನಮ್ಗೆ ಏನಾದ್ರು ಬರ್ತೀವಿ ಬಿಡ್ಲೆ ಕೈ ಬಿಸಿ ಆತಿಲ್ಲ ಮತ್ ನೋಡೋಣ ಬರ್ರಿ ನೆಕ್ಸ್ಟ್ ಟೈಮ್ ಯಾರದ ಅಲ್ಲಿ ಹೋಗಿ ನಡಿ ಅವನು ದೋಸ್ತ ಯಾರನೇ ಏ ಸತೀಶ್ ನೀ ಅಡಿ ಏನತ್ತ ಹಿಂಗ್ಯಾಕ್ ಬಂದ್ ಕೂತಿ ಅರ್ಜುನ್ ಈ ಕಡೆ ನಾ ಈಗ ಜಸ್ಟ್ ಊರಿಂದ ಬನ್ನಿ ದೇವ್ರ ಬರ್ಬೇಕು ಬನ್ನಿ ಬಿಟ್ಟಿದ್ದು ಮೊನ್ನೆ ನೀನು ಅರ್ಜೆಂಟ್ ಹರ್ಕೊಂಡಿ ಏನೆಲ್ಲ ಮರ್ತಿ ಮನ್ಯಾಗ ಅಣ್ಣ ನೋಡಿದ್ರು ಹೊರಗೈಕ್ಯಾನ ಮತ್ತೆ ದೋಸ್ತರು ನೋಡಿದ್ರು ಯಾರೋ ನಂಬಲಾಗ್ಯಾರ ಕೆಲಸ ನೋಡ್ರಿ ಒಂದು ಕೆಲಸ ಇಲ್ಲ ಅದಕ್ಕೆ ಟೆನ್ಷನ್ ಆಗಿ ಇಲ್ಲಿ ಬಂದು ಕೂತೀನಿ ಮಾಡ್ತೀನಿ ಮತ್ತೆ ಕೆಲಸ ಇಲ್ಲ ಅನ್ನಂಗೆ ಆಗ್ತೀನಿ ಅಲ್ಲೋ ದೋಸ್ತ ಬೆಳೆದಿಷ್ಟು ದೊಡ್ಡವಾಗಿ ಇನ್ನ ನೀನು ಬದುಕಿನ ದೀಪಾವಳಿ ಬಂದಿಲ್ಲನ ನೋಡು ದೋಸ್ತ ದೀಪಾವಳಿ ಪ್ರತಿ ವರ್ಷ ಬರ್ತೈತಿ ಆದ್ರೆ ಕರೆ ದೀಪಾವಳಿ ಮಾಡೋರ ರೊಕ್ಕ ಮಾಡಿ ಇಟ್ಕೊಂಡವ್ರ ಬಿಟ್ರೆ ಶ್ರೀಮಂತರ ಕೆಲಸ ಮಾಡಿ ರೊಕ್ಕ ಇಟ್ಕೊಂಡವ್ರ ರೊಕ್ಕ ಇಲ್ದಿರೋ ನಮ್ಮಂತ ಬಡವರಲ್ಲ ಅದ ನೀನು ಬದುಕಿನ ಒಂದು ದೀಪಾವಳಿ ಬರ್ಬೇಕಂದ್ರೆ ನೀ ಮೊದಲು ಕೆಲಸ ಮಾಡ್ಬೇಕು ಹಿಂಗ ಖಾಲಿ ಕುಂತ ಸುಮ್ಮನೆ ಟೈಮ್ ಪಾಸ್ ಮಾಡ್ರ ನೀ ಜೀವನ ಎರಡು ಸತ್ಯನಾಶ ಮಾಡ್ಕೋತಿ ಒಂದು ನದಿ ಹರಿದ ಸಮುದ್ರ ಸಾಗರ ಸೇರಿದ್ರನ ಅದಕ್ಕೆ ನದಿ ಅಂತ ಕರೀತಾರ ಇಲ್ಲಂದ್ರ ಅದಕ್ಕೆ ಜಮಖಂಡಿ ಕಟ್ಟಿಕೇರಿ ಅಂತ ಕರೀತಾರ ನೀ ನಿಂತು ನೀರಾಗಬಾರ್ದು ಹರಿಯೋ ಪವಿತ್ರ ನದಿಗತಿ ಈ ಸಮಾಜದೊಳಗ ರೊಕ್ಕ ಕೀರ್ತಿ ಚಲೋ ಹೆಸರು ಗಳಿಸ್ಬೇಕ ನಿನ್ನ ಕಡೆ ಇವತ್ತು ರೊಕ್ಕ ಇಲ್ಲ ಅಂತ ಬಿಟ್ಟು ಹೋದ ಮಂದಿ ಮುಂದೆ ನೀ ಕೆಲಸ ಮಾಡಿ ಬೆಳೆದ ನಿಂತ್ರ ಮುಂದೆ ಒಂದು ದಿವಸ ಇದ ಮಂದಿ ನಿನಗೆ ಚಪ್ಪಾಳೆ ತಟ್ಟಿ ನಿನ್ನಿಂದ ಜೈಕರ್ ಹಾಕೊಂಡು ತಿರುಗಾಡ್ಬೇಕು ಅಂದ್ರನ ಈ ಭೂಮಿ ಮೇಲೆ ನೀವು ಹುಟ್ಟಿದಕ್ಕೆ ಸಾರ್ಥಕ ಆಕೈತೆ ಹಿಂಗೆ ಖಾಲಿ ಕುಂತ್ರ ನಿನ್ನ ಜೀವನ ಸುಧಾರಣೆ ಆಗೋದಿಲ್ಲ ನೋಡಿ ದೋಸ್ತ ಒಂದೇ ಕೆಲಸ ಅಂತೇಳಿ ಕುಂಡ್ರಬೇಡ ಮಾಡಕ್ಕೆ ಸಾವಿರಾರು ಕೆಲ್ಸಗಳದಾವು ನೂರಾರು ದಾರಿಗಳದಾವ ಆದ್ರೆ ಈ ಮಂದಿ ಮುಂದೆ ನೀ ಬೆಳಿಬೇಕಂದ್ರೆ ಮೊದಲ ಕೆಲಸ ಮಾಡಿ ರೊಕ್ಕ ಮಾಡ್ಬೇಕು ನೀನು ಹ್ಯಾಂಗೆ ಮಂದಿ ದೂರ ಇಟ್ಟಾರಲ್ಲ ಈ ಸಮಾಜದಿಂದ ಅವ್ರ ಮುಂದೆ ನೀ ಬೆಳೆದು ತೋರಿಸ್ಬೇಕು ಅಂದ್ರನ ನಿನ್ಗೆ ಈ ಮಂದಿ ಎಲ್ಲ ಕಿಮ್ಮತ್ತು ಕೊಡ್ತೈತಿ ಮರ್ಯಾದೆ ಕೊಡ್ತೈತಿ ಅವಾಗ ನೀನು ಬಾ ಅಂತೇಳಿ ಸಮೀಪ ಕರಿತೈತಿ ನೀನು ಗುರಿ ಮುಟ್ಟುತ್ತಾನ ನಿಲ್ಲಕ್ಕೆ ಹೋಗ್ಬೇಡ
ಎಲ್ಲಿ ಕುಂತ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ. ಈ ಮಂದಿ ಮುಂದೆ ಬೆಳಕ್ ತೋರ್ಸ. ನೀನು ದೂರ ಇಟ್ಟವ್ರ ತಾವಾಗೆ ಬಾತ್ ನಿನ್ನ ಸಮೀಪ ಕರಿಬೇಕ. ನೀ ಬ್ಯಾಡ ಅಂದ್ರೂ ನಿನ್ನ ಬೆನ್ನಿಂದ ಅವ್ರಾಗೆ ನಿನ್ನ ಸತಿ ನಿನ್ನ ಬೆನ್ನ ಹತ್ಬೇಕ. ಹಂಗೆ ಬದುಕ್ ತೋರ್ಸ. ನಡಿ, ಒಟ್ಟ ಕುಂಡ್ರಕ್ ಹೋಗ್ಬೇಡ. ಖಾಲಿ ಕೂತ ಜೀವನ ಹಾಳು ಮಾಡ್ಕೋಬೇಡ. ಏನೋ ವಯಸ್ಸೈತಿ, ನಡಿ. ಟೈಮರ್ ಆಯ್ತು. ಈ ರವ್ಯಾ ಗಾಡಿ ತೊಗೊಂಡೋಗ್ಯಾನ. ನಾವು ಗಾಡಿ ಬರುವಲ್ದ ಇವ್ರು. ಏನು ಹೋಗಿದ್ರು? ನೀನ್ ಹಾಕ್ತೀನಿ ಪೇಟೆಗೆ ಹೋಗಿದ್ವಳ. ಹೌದಾ? ಏ ವಿಜಯ, ನಿನಗೆ ಹಿಂದಿಡ್ಲಿಯೋ ಮುಂದಿಡ್ಲಿಯೋ? ಏನು ಅದ ಏನು ಹಾಕೋ ಮಾರ, ನೀ ಏನ್ ಬಡಿಯಾಕ ಬಂದಿ? ಭಾರಿ ಬಂದಿಪ್ಪ ತಗೋ. ನೀನು ರೊಕ್ಕ ಕೊಡುವುದು ಮತ್ ನಾವು ಬಡ್ಸ್ಕೊಳ್ಳುದು ಭಾರಿ ರೂಪಾಯಿ ಒಂದು ರೊಕ್ಕ ನನ್ ತಗೊಂಡ ಹಿಂದಿಡ್ಲಿ ಮುಂದಿಡ್ಲಿ ಡಬಲ್ ಮೀನಿಂಗ್ ಮಾತಾಡ್ತೀವ್ರು ನೀರೇ. ಅವ್ನು ಹಂಗ ಮಾತಾಡಿದ್ರೆ ಸರಿ. ಏ ಕೂರು ಆ ಸತ್ಯ ಹೇಳೋದೇನು? ಊರ ಬಿಟ್ಟು ಕಳ್ಸಿವಿ ನೀವು, ಒಟ್ಟ ಊರ ಬಿಟ್ಟು ಕಳಿಸ್ಬಿಟ್ರಿ. ಏನ್ ಮಾಡ್ತೀವಿ ಸತ್ಯಾಗ? ಪೈಲಾನ ಯಾರ ನನಗೆ ಎದ್ರ ಹಾಕೊಂಡ್ರೆ ಬಿಡ್ತೀನಿ. ಮಗ 6 ತಿಂಗಳು ನಾನು ಸನಿಕ ಬರ್ಬಾರ್ದು ಹಂಗೆ ಮಾಡಿ ನೋಡು. ಏನೇನು ಮಾಡ್ತೀವಿ ಎಲ್ಲ ಸನಿಕ ಹಂಗಿಲ್ಲ. ನೀ ಬಿಡಪ್ಪ ಬೆಂಕಿನಿ. ಊರು ಬಿಡಿಸ್ಬಿಟ್ಟೆ ಅವ್ನು ಒಟ್ಟ ಇರ್ಬೇಕು ತಿಂಗಳ ಬಿಟ್ಟು ಈಗ ಮಗ ನನ್ನ ಮೆಸ ಕೈ ಮಾಡತ್ತ ನಾವು ಶಿಷ್ಯನ ನನ್ನ ತಮ್ಮನ ಚಿಕಿತ್ಸೆ ಹೇಳಿದ್ರು ನೋಡ್ರಿ. ಅವ್ ಏನು ನಮ್ಗೆ ಮೊದಲಿಟ್ಟು ದೋಸ್ತಿದ್ದೀವಿ ಗೊತ್ತಿಲ್ಲ. ಈಗ ಏನಕ್ಕಾರ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ನಮ್ಗೆ. 6 ತಿಂಗಳಿಂದ ಮನೆಗೆ ಬಂದಿದ್ರಿ ರಾತ್ರಿ ಗಾಡಿ ಹಿಡ್ಕೊಂಡು. ಹಾಂ, ಜಗಳ ಆಯ್ತು ನನಗೆ. ಅವಂಗ ಮಣ್ಣು ಬಿಟ್ಟು ಹೋಗೋದು ತಪ್ಪ ಅಂದ್ರೆ ತಪ್ಪು. 6 ತಿಂಗಳಾಯ್ತು ನಿಮ್ಮ ಮಟ್ಟ ಪತ್ತಿ ಎಲ್ಲದಂದ್ರಿ ಹುಡುಗ ಸತ್ತಿ. ಅದಕ್ಕೆ ಇಲ್ಲಿ ಮ್ಯಾಲ ಕಡೆ ಬನ್ನಿ ನೋಡಿ ಕೂತಿದ್ರಿ. ಅದಕ್ಕೆ ನಿಮ್ಗೆ ಕೇಳಬೇಕು. ಅವ್ ನಮಗೂ ಭೇಟಿನೇ ಆಗಿಲ್ಲ. ಅವ್ ಎಲ್ಲಿ ಹೋಗ್ಯಾನೋ ನಮಗೂ ಏನು ಹೇಳೇ ಇಲ್ಲವ. ಹಂಗೆ ಹೋಗ್ಬಿಟ್ಟ ನಾವು. 4-5 ತಿಂಗಳ ಕಾಣಿಸಿಲ್ಲ ನಮ್ಮ ಕಣ್ಣಿಗೆ. 6 ತಿಂಗಳಾತ 6 ತಿಂಗಳು. ಅವಾಗ ಹಿಂದಿಂದ ಜಗಳ ಬಂದಿತ್ತಪ್ಪ ಕೇಳಿ. ಆಗತ್ತ ಜಗಳ. ಈಗ ಏನು ಜಗಳ 6 ತಿಂಗಳ ಕಾಣಿಲ್ರಿ ಅವ. ಸ್ಟೇಷನ್ ನಾವು ಬರ್ತೀನಿ. ಹೋಗ್ಬೇಡ. ಸೀಕ್ರೆಟ್ ಹೇಳ್ರಿ. ಹೇಳ್ತೀನಿ ಹಾಂ ಸತ್ಯ ಏನು ಮಾಡಿದೆವು? ಊರ ಬಿಟ್ಟು ಕಳಿಸಿದ ಸತ್ಯನ? ನನಗೇನು ಗೊತ್ತ್ರಿ. ನಡ್ರಿ ಹೋಗೋಣ ಬರ್ರಿ. ಅವ್ರ ಆಣ್ ಹುಡುಕಾಡ್ತಾನೆ. ಅವ್ರ ಆಣ್ ಹುಡುಕಾಡ್ತಾನೆ. ಒಂದು ಬಟ್ಟ ಇಲ್ಲ, ಒಂದು ಗುಡಿ ಗುಂಡಾಡುವುದಿಲ್ಲ. ಊರೆಲ್ಲ ಗಡಿಗೆ ಆಗುತ್ತೆ. ರಮೇಶ್ ಇಲ್ಲ ಕೂತಾಗ ಯಾಕೆ ರಮೇಶ್? ಯಾಕೆ ಪಾಪ ನೀವು ಸಿಕ್ಕಿಲ್ರಿ? ಹುಡುಕ್ಯಾರ ನಗರ ಆಗಿ ಹೆಂಗೆ ಸಿಗ್ತಾನ ಐತೆ ಸರ್ ಬರ್ತೀನಿ. ಜೀವನದಾಗ
ಮಗನು ಏನ್ ಮಾಡ್ಕೊಂಡು ಅನವಾರಾಗಿತ್ತು ಅಂದಿನಿ ಮನ್ಯಾಗ ಸುಧಾರಿಸ್ತಾಳ ತಾಣ್ಣಿ ಮೈ ಬಿಟ್ಟು ಹೋದ. ನೋಡಗಪ್ಪ ಬರ್ತಾನೆ ನೋಡಗಪ್ಪ ಕೇಳೋಣ ನಾವು ಆ ಕಡೆ ಕಟ್ಟಿ ಹೇಳ್ತೀವಿ ಮತ್ತೆ ಎಲ್ಲಿ ಹೋಗ್ಯಾನ ಕೆಲ್ಸಕ್ಕೆ ಅದು ಹೋಗ್ಯಾನ ಎಲ್ಲ ಇಡೀ ಎಲ್ಲ ಅಡ್ಯಾದ ಊರ ಗುಡಿ ಗುಂಡಾರ ಏನು ಉಳಿದಿಲ್ಲ. ತಮ್ಮ ನಮ್ಮ ತಮ್ಮ ಬಂದ ಸತೀಶ ಸತೀಶ ಏನಾಗಿಲ್ಲ ದೋಸ್ತ ಏನು ಬಾಗಲ್ ಏನು ಅರ್ಬಿ ತಮ್ಮ ಶಿಕ್ಷೆ ತಮ್ಮ ಶಿಕ್ಷೆ ತಮ್ಮ ಬಾ ದೇವ್ರಿಗೆ ಬೇಕು ನಿನ್ನ ಮಗ ಅಧಿಕಾರಿ ಇದ್ದ ನನ್ನ ಕಡೆನ ₹1 2 ಬೇಕಿದ್ದ ನಾನು ಬೆಳ್ದ ಅವ್ನು ಸುಮ್ಮನೆ ಬಿಡುದಾಡ ಗುಂಡಗಳು ಕೋಯಿಸಿ ಗುಂಡನ ಅದೇ ಬ್ಯಾಡ್ ಬಿಡು ಈಗ ಬಿಡು ನೀವು ಬರ್ತಿರಲ್ಲಪ್ಪ ಬಿಡು ಪಾಪ ಹೋಗ್ಬಿಡು ಮೊದಲು ನನ್ನ ಕೈ ಅಡ್ಡ ನೋಡಿ ಹೋಗೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಈಗಿನ ಕಲಿಯುಗದಲ್ಲಿ ಈ ಥರ ನಡೀತಾ ಇದೆ. ಆದರೆ ಪ್ರತಿಯೊಬ್ಬ ಹುಡುಗನೂ ಸಾಮಾನ್ಯನಲ್ಲ. ಛಲ ಹಠ ತೊಟ್ಟು ಮುಂದೆ ನಡೆದರೆ ಈ ಥರ ಪ್ರತಿಯೊಬ್ಬನೂ ಸಾಧನೆ ಮಾಡ್ಬೋದು. ಅದಕ್ಕೆ ಯಾರನ್ನೂ ಕೀಳಾಗಿ ನೋಡಬಾರ್ದು ಅಂತ ಈ ಪುಟ್ಟ ಸಂದೇಶವನ್ನು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೇ ಇರಲಿ.